ಸ್ನೇಹಿತರೆ, ಸ್ವಾಗತ ನಿಮ್ಮೆಲ್ಲರಿಗೂ ನಮ್ಮ ಈ ಹೊಸ ವಿಡಿಯೋಗೆ. ಈ ವಿಡಿಯೋದಲ್ಲಿ ನಾವು ಇವತ್ತು NPCI ನ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು, ನಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ, ನಮ್ಗೆ ಬರ್ತಾ ಇರೋಂಥ DBT ಅಮೌಂಟ್ ಯಾವ ಬ್ಯಾಂಕಿಗೆ ಹೋಗ್ತಾ ಇದೆ ಅಂತ ಮನೇಲೆ ಕೂತು ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ಮ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನೀವು ನಿಮ್ಮ ಕಂಪ್ಯೂಟರ್ ಯಾವುದೇ ಬ್ರೌಸರ್ನ ಸರ್ಚ್ ಬಾರ್ನಲ್ಲಿ NPCI ಅಂತ ಸರ್ಚ್ ಮಾಡಿ. ಈ ರೀತಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಎನೇಬಲಿಂಗ್ ಅಂತ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ NPCI ನ ಹೋಮ್ ಪೇಜ್, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಹೋಮ್ ಪೇಜು ನಿಮಗೆ ಕಾಣಿಸುತ್ತೆ. ಈ ಒಂದು ಹೋಮ್ ಪೇಜ್ಗೆ ಎಂಟರ್ ಆದ ತಕ್ಷಣ ನಿಮಗೆ ಇಲ್ಲಿ ಅಬೌಟ್ NPCI ಮತ್ತೆ ಕಸ್ಟಮರ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಕಸ್ಟಮರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕೆಳಗಡೆ ಭಾರತ್ ಆಧಾರ್ ಸೀಡಿಂಗ್ ಎನೇಬಲ್ BASE ಅಂತ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನ್ಯಾಚ್ ನ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ವೆಲ್ಕಮ್ ಟು ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತ ಬರುತ್ತೆ. ಇಲ್ಲಿ ಹೋಮ್ ಆಧಾರ್ ಸೀಡಿಂಗ್ ಮತ್ತೆ ಡಿಸೀಡಿಂಗ್ ನ ಆಪ್ಷನ್ ಕೂಡ ಇರುತ್ತೆ. ಈ ಒಂದು ಆಧಾರ್ ಸೀಡಿಂಗ್ ಮತ್ತೆ ಡಿಸೀಡಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ಆಧಾರ್ ಮ್ಯಾಪಿಂಗ್, ಆಧಾರ್ ಹಿಸ್ಟ್ರಿ ಮತ್ತೆ ಹೆಲ್ಪ್ ಡೆಸ್ಕ್ ಕೂಡ ಇದರಲ್ಲಿ ಆಪ್ಷನ್ ಇರುತ್ತೆ ನಿಮಗೆ. ನಮ್ಗೆ ಇವಾಗ ಆಧಾರ್ ಮ್ಯಾಪಿಂಗ್ ಸ್ಟೇಟಸ್ ನ ಒಂದು ಆಪ್ಷನ್ ಬೇಕಾಗುತ್ತೆ. ನಾವು ಆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಕಸ್ಟಮರ್ದು ಅಥವಾ ನಮ್ದೇ ಆಗಿ ಆಧಾರ್ ನ 12 ಅಂಕಿ ಆಧಾರ್ ನಂಬರ್ನ ಎಂಟರ್ ಮಾಡಕ್ಕೆ ಕೇಳುತ್ತೆ. ನಾವು 12 ಅಂಕಿ ಆಧಾರ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಇರತಕ್ಕಂಥ ಕ್ಯಾಪ್ಷನ್ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಎಂಟ್ರಿ ಆದ ತಕ್ಷಣ ಅದರ ಕೆಳಗಡೆ ಚೆಕ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕಸ್ಟಮರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ 6 ಅಂಕೆಯ OTP ಒಂದು ಹೋಗುತ್ತೆ. ಆ OTP ಯನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. OTP ಸರ್ವರ್ ಸ್ಲೋ ಇದ್ದಾಗ ಸ್ವಲ್ಪ ಲೇಟ್ ಆಗ್ಬೋದು, ವೇಟ್ ಮಾಡಿ. ಬ್ಯಾಕ್ ಹೋದರೆ ಮತ್ತೆ ಮೊದಲಿಂದ ಬರಬೇಕಾಗುತ್ತೆ. ವೇಟ್ ಮಾಡಿ. ಇಲ್ಲಿ OTP ಎಂಟರ್ ಮಾಡಿ ಕನ್ಫರ್ಮ್ ಅಂತ ಕೊಟ್ಟಾಗ ಇಲ್ಲಿ ಆಧಾರ್ ಮ್ಯಾಪ್ ಸ್ಟೇಟಸ್ ಅಂತ ಬಂದಿರುತ್ತೆ. ಆಧಾರ್ ನಂಬರ್ ಬರುತ್ತೆ. ಕಸ್ಟಮರ್ ಕೊನೆಯ 4 ಡಿಜಿಟ್ ಆಧಾರ್ ನಂಬರ್ ಮ್ಯಾಪಿಂಗ್ ಸ್ಟೇಟಸ್ ನಲ್ಲಿ ಎನೇಬಲ್ಡ್ ಫಾರ್ DBT ಅಂತ ಬಂದಿದೆ. ಅಂದ್ರೆ ಆ ಒಂದು ಅಕೌಂಟ್ ಲಿಂಕ್ ಆಗಿರೋಂಥ ಒಂದು ಅಕೌಂಟ್ DBTಗೆ ಎನೇಬಲ್ಡ್ ಇದೆ. ಕೆಲವೊಂದು ಬಾರಿ ಅದು ಡಿಸೇಬಲ್ಡ್ ಕೂಡ ಆಗಿರುತ್ತೆ. ಅದನ್ನ ನಾವು ಎನೇಬಲ್ ಮಾಡ್ಕೋಬೇಕು. ಅದು ಒಂದು ವಿಡಿಯೋನ ನಿಮ್ಗೆ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹಾಕ್ತೇವೆ. ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ತೋರಿಸ್ತಿದೆ. ಕೆನರಾ ಬ್ಯಾಂಕ್ ಮ್ಯಾಪಿಂಗ್ ಫ್ಲಾಗ್ ಎಸ್ ಅಂತ ಬಂದಿದೆ. ಮ್ಯಾಪ್ ಡೇಟ್ ಕೂಡ ಅಲ್ಲಿ ಮೆನ್ಷನ್ ಆಗುತ್ತೆ, ಯಾವಾಗ ಮ್ಯಾಪ್ ಆಗಿದೆ ಅಂತ. ಇದಿಷ್ಟು ಆಧಾರ್ ಸೀಡಿಂಗ್ ನ ಸ್ಟೇಟಸ್ ನೋಡತಕ್ಕಂತ ಒಂದು ವಿಡಿಯೋ ಆಗಿದೆ. ಸೊ ಮತ್ತೆ ಸಿಗೋಣ ಇದೇ ತರದ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ಬೆಲ್ ಐಕಾನ್. ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.